ಯೋಜನೆಯ ವೈಫಲ್ಯಕ್ಕೆ ಗುತ್ತಿಗೆದಾರರ ದುರಾಸೆ ಎಷ್ಟು ಕಾರಣವೋ ಜನಪ್ರತಿನಿಧಿಗಳ ಷಂಡತನವೂ ಅಷ್ಟೇ ಕಾರಣ. ತಮ್ಮ ಕಣ್ಣ ಮುಂದೆ ಇಷ್ಟೊಂದು ದೊಡ್ಡ ದರೋಡೆ ನಡೀತಿದ್ರು ಅವರು ಮೌನ ವಹಿಸಿದ್ದೇಕೆ? ಈ ಹಗರಣದಲ್ಲಿ ಜನಪ್ರತಿನಿಧಿಗಳ ಪಾತ್ರವೂ ಇದೆಯಾ? ತಿಳಿಯೋಣ ಬನ್ನಿ. ವಾರಾಹಿ ಹಗರಣ ನಮ್ಮ ರಾಜ್ಯದಲ್ಲಿ ನಡೆದ ಭಾರೀ ಹಗರಣಗಳಲ್ಲೊಂದು. ಕಳೆದ 30 ವರ್ಷಗಳಲ್ಲಿ 570 ಕೋಟಿ ವೆಚ್ಚದಲ್ಲಿ ಕೇವಲ 10% ಕಾಮಗಾರಿ ಮುಗಿದಿದೆ. ಅಂದ್ರೆ ಈ ಯೋಜನೆ ಮುಗಿಯಲು ಇನ್ನು ಅದೆಷ್ಟು ಸಾವಿರ ಕೋಟಿ ಬೇಕಾಗಬಹುದು ಅನ್ನೋದು ತಜ್ಞರ ಪ್ರಶ್ನೆ. ಅದು ನೋಡಿ, ಹೀಗೆ ಊಟ ಮಾಡೋ ಬದಲಿಗೆ ಹೀಗೆ ಊಟ ಮಾಡ್ತಾ ಇದ್ದಾರೆ ಅವರು. ಇಲ್ಲಿ ಕೆಲವು ಚಾನಲೆಲ್ಲ ಮಾಡಿದ್ದಾರೆ. ಒಂದು 50 ಲಕ್ಷದಲ್ಲಿ ಆಗೋದಕ್ಕೆ 1.5 ಕೋಟಿ ಖರ್ಚು ಮಾಡಿದ್ದಾರೆ. 1 ಲಕ್ಷದಲ್ಲಿ ಆಗೋದಕ್ಕೆ 25 ಲಕ್ಷ ಖರ್ಚು ಮಾಡಿದ್ರು. ಇಲ್ಲಿ ಒಂದು ಕೆರೆ ಉಂಟು. ಇಲ್ಲಿ ಕೆರೆಯಿಂದ ಸೀದಾ ಹೋದರೆ ಅವ್ರ ಪ್ಲಾಟಿಗೆ ಹೋಗ್ತದೆ. ಎಷ್ಟು? ಒಂದು 50 ಫೀಟಲ್ಲಿ. ಅದನ್ನು ಒಂದು ರೌಂಡ್ ಹಾಕಿ ತಂದಿದ್ದಾರೆ. ಅದೆಂತ ಹೇಳಿದ್ರೆ ಕಟ್ಟಿಂಗ್ ಅಂತದ್ದು. ಕಟ್ಟಿಂಗ್ ಅಲ್ಲಿ ಹೋದರೆ ನೀರು ಎಲ್ಲ ಕಡೆಗೂ ಬರ್ತದೆ, ಹೀಗೆ ಹೋದರೂ ಅಲ್ಲಿಗೆ ಬರುವುದು, ಎಲ್ಲರಿಗೂ ಬರ್ತದೆ. ಇನ್ನು ಗುತ್ತಿಗೆದಾರರು ಕಣ್ಣ ಮುಂದೆಯೇ ಕೋಟಿ ಕೋಟಿ ಲೂಟಿ ಹೊಡೆಯುತ್ತಿದ್ರು ಇಲ್ಲಿನ ಜನಪ್ರತಿನಿಧಿಗಳು ಕಣ್ಣು ಮುಚ್ಚಿಕೊಳ್ತಿದ್ದಾರೆ. ಜನಪ್ರತಿನಿಧಿಗಳು ಮೌನ ವಹಿಸಿದ್ದಾರೆ. ನಮಗೇನು ಗೊತ್ತುಂಟು? ಜನಪ್ರತಿನಿಧಿಗಳೇ ಅದನ್ನು ಕೇಳಬೇಕಿತ್ತು. ಕಾಂಟ್ರಾಕ್ಟ್ರನ್ನ ಕರೆದು ಏನು ಕೆಲಸ ಹೀಗಾಗಿದೆ, 10 ಕಿಲೋಮೀಟರ್ ನೀರು ಕೊಡಿ ಅಂತ ಯಾರೂ ಕೇಳೋದಿಲ್ಲ. ಇದರಲ್ಲಿ ಎಲ್ಲ ಮೌನ ವಹಿಸಿದ್ದಾರೆ. ನಮ್ಮ ಜಿಲ್ಲೆಯವರೇ ಇದ್ದಾರೆ, ಮಂತ್ರಿಗಳು ಎಲ್ಲ ಮೌನವಾಗಿದ್ದಾರೆ. 30 ವರ್ಷದಿಂದನೂ ಮೌನವಾಗಿದ್ದಾರೆ. ನೀರು ಕೊಡಲಿಲ್ಲ. ಕೊಡಬೇಕನ್ನೋ ದೂರದೃಷ್ಟಿ ಒಬ್ಬರಿಗೂ ಇಲ್ಲ ಅಂತ ಕಾಣುತ್ತೆ. ಜನಪ್ರತಿನಿಧಿಗಳು ಯಾಕೆ ಮೌನವಾಗಿದ್ದಾರೆ ಅನ್ನೋ ಪ್ರಶ್ನೆಯನ್ನು ಹೊತ್ತು ನಾವು ಮೊದಲು ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಚಂದ್ರ ಶೆಟ್ಟಿಯವರ ಮನೆಗೆ ಹೋದೆವು. ಇವರು 1983ರಿಂದ 1999ರವರೆಗೆ ಇಲ್ಲಿನ ಶಾಸಕರಾಗಿದ್ರು. ಕಳೆದ 7 ವರ್ಷಗಳಿಂದ ವಿಧಾನ ಪರಿಷತ್ ಸದಸ್ಯರೂ ಆಗಿದ್ದಾರೆ. ಇವರಲ್ಲಿ ಕೇಳಲು ನಮ್ಮ ಬಳಿ ಸಾಕಷ್ಟು ಪ್ರಶ್ನೆಗಳಿದ್ದವು. ಆದರೆ ನಮ್ಮ ಪ್ರಶ್ನೆಗಳನ್ನ ಎದುರಿಸಲು ಮನೆಯೊಳಗಿನಿಂದ ಹೊರಗೆ ಬರಲು ಅವರು ಅಂಜಿದ್ರು. ಶಾಸಕರಿಗೆ ಅದ್ಯಾಕೆ ಇಂಥ ಅಂಜಿಕೆ ಅನ್ನೋದು ಗೊತ್ತಾಗಿಲ್ಲ. ಇನ್ನು ಹಾಲಿ ಶಾಸಕರಾಗಿರುವ ಶ್ರೀನಿವಾಸ ಶೆಟ್ಟಿ ಅವರ ಹತ್ರ ಹೋದ್ರೆ ಅವರು ಏನಂದ್ರು ಗೊತ್ತಾ? ನಾನು ತುಂಬಾ ಬಿಸಿ, ಮಾತನಾಡಲು 1-2 ನಿಮಿಷನೂ ನನ್ನ ಬಳಿ ಇಲ್ಲ ಅಂದ್ರು. ಈಗ ಗಿರ್ಬಿಡಿಯಲ್ಲಿ ಮೀಟಿಂಗ್ 2 ನಿಮಿಷ ಅಲ್ಲ, ಈಗ ನಾನು ವಾರ ಇದು ಗಿರ್ಬಿಡಿಯಲ್ಲಿ ಹೇಳಿಕ್ಕೆ ಮುಂಚೆ ಹೇಳಬೇಕಿತ್ತು ಅಲ್ಲ. ನಾನಂತೂ ರೆಡಿ ಆಗಿಲ್ಲ, ನಂಗೆ ಎಂಥದ್ದು ಗೊತ್ತಿಲ್ಲ, ಸಬ್ಜೆಕ್ಟೇ ಗೊತ್ತಿಲ್ಲಲ್ಲ ಯಾವುದು. ಶಾಸಕರಿಗೆ ತಮ್ಮ ಕ್ಷೇತ್ರದ ಜನರಿಗೆ ಆಗುತ್ತಿರುವ ಮಹಾಮೋಸದ ಬಗ್ಗೆ ಮಾತನಾಡಲು ಯಾಕೆ ಸಮಯ ಇಲ್ಲ ಅಂತ ನಾವು ತನಿಖೆ ಮಾಡಿದೆವು. ಆಗ ನಮಗೆ ಗೊತ್ತಾಯ್ತು ಇವರ ಕುಟುಂಬದ ಕೆಲ ಗುತ್ತಿಗೆದಾರರು ಈ ಯೋಜನೆಯ ಪ್ರಮುಖ ಫಲಾನುಭವಿಗಳು ಅನ್ನೋದು. $10 ಲಕ್ಷದ ವರ್ಕ್ ಆದರೆ ಅದು EFI ಅಂತ ಹೇಳಿ ಸಾಧಾರಣ ಒಂದು 30 ಲಕ್ಷ ಹಾಗೆ ಎನ್ಹಾನ್ಸ್ಮೆಂಟ್ ಮಾಡಿದ್ದಾರೆ. ಕೆಲವೊಂದು ಭಾಗದಲ್ಲಿ ಅದು ಮೋರ್ ದೆನ್ 100% ಎನ್ಹಾನ್ಸ್ಮೆಂಟ್ ಸಹ ಮಾಡಿದ್ದಾರೆ. ಇದೆಲ್ಲ ನೋಡಿದರೆ ಇಟ್ ಈಸ್ ನಥಿಂಗ್ ಬಟ್ ಎ ಡೀಲಿಂಗ್ ಬಿಟ್ವೀನ್ ದ ಕಾಂಟ್ರಾಕ್ಟರ್ಸ್ ಅಂಡ್ ದ ಎಂಜಿನಿಯರ್ಸ್ ಆ್ಯಂಡ್ ಈವನ್ ಆಲ್ಸೋ ದ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಆಫ್ ದಿಸ್ KNL ಡಿಪಾರ್ಟ್ಮೆಂಟ್. ಐ ಥಿಂಕ್ ಪೊಲಿಟಿಕಲ್ ಲೀಡರ್ಸ್ ಸಹ ಅದು ಇಂಡೈರೆಕ್ಟ್ಲಿ ಅದಕ್ಕೆ ಅವ್ರ ಸಪೋರ್ಟ್ ಇರ್ಬೋದು ಅನಿಸ್ತದೆ, ಇರಲೇಬೇಕು. ಯಾಕಂತ ಇಂಥ ಒಂದು ದೊಡ್ಡ ಫ್ರಾಡ್ ನಡಿಬೇಕಾದ್ರೆ ದೊಡ್ಡ ಮನುಷ್ಯರದ್ದು ಎಲ್ಲರೂ ಸಪೋರ್ಟ್ ಬೇಕೇ ಬೇಕಾಗ್ತದೆ ಇದರಲ್ಲಿ. ಹಗರಣಗಳ ಕೂಪವಾಗಿರುವ ವಾರಾಹಿ ಜಲ ಯೋಜನೆಯನ್ನು ನಿಲ್ಲಿಸುವುದೇ ಲೇಸು ಅನ್ನೋ ಕೂಗು ಕೇಳಿ ಬರುತ್ತಿದೆ. ಯಾಕಂದ್ರೆ ಯಾವ ಉದ್ದೇಶಗಳಿಂದ ಈ ಯೋಜನೆ ಆರಂಭ ಆಯಿತೋ ಆ ಉದ್ದೇಶಗಳು ಈಡೇರಲು ಸಾಧ್ಯವೇ ಇಲ್ಲ ಅಂತಾರೆ ಇವರು. ಇಲ್ಲಿ ಯಾವ ರೈತರಿಗೂ ಅನುಕೂಲ ಇಲ್ಲ. ಯಾವ ರೈತರ ಹತ್ರ ಹೋಗಿ ಈಗ ಕೇಳಿದರು, ನಮಗೆ ನೀರು ಬೇಡ, ಅದು ನೀರು ಬಂದರೂ ನಮಗೆ ಇಲ್ಲಿ ಕೃಷಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಜನದ ಪ್ರಾಬ್ಲಮ್ಮು, ಈ ಕೃಷಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಾಡು ಪ್ರಾಣಿಗಳ ಪ್ರಾಬ್ಲಮ್ಮು. ಜಲಸಚಿವರಾಗಿರುವ ಬಸವರಾಜ ಬೊಮ್ಮಾಯಿ ಅವರ ಬಳಿ ಈ ಹಗರಣದ ಬಗ್ಗೆ ಕೇಳಿದ್ರೆ ಇದು ನನ್ನ ಕಾಲದಲ್ಲಾಗಿರುವ ಯೋಜನೆ ಅಲ್ಲ ಅಂತ ಕಡ್ಡಿ ಮುರಿದಂತೆ ನುಡಿಯುತ್ತಾರೆ. ಕಳೆದ 30 ವರ್ಷಗಳಿಂದ ಎಲ್ಲ ಜಲಸಚಿವರು ಇದೇ ರೀತಿ ಜವಾಬ್ದಾರಿಯಿಂದ ನುಣುಚಿಕೊಳ್ತಿದ್ದಾರೆ. ಹಾಗಾಗಿ ಈ ಯೋಜನೆಯ ತನಿಖೆಯನ್ನು CBIಗೆ ಒಪ್ಪಿಸಬೇಕು ಅನ್ನೋದು ಇಲ್ಲಿನ ಜನರ ಆಗ್ರಹ. ಒಬ್ಬರು ಲಾಯರ್ ಪ್ರಶ್ನೆ ಮಾಡಿದರು, ಹೈಕೋರ್ಟಿಗೆ ಹೋದರು, CBI ತನಿಖೆ ಆಗಬೇಕು ಅಂತ. ಖಂಡಿತ ಆಗಬೇಕು. ಯಾಕಂದ್ರೆ 465 ಕೋಟಿಯವರೆ ಕಾಮಗಾರಿಯನ್ನು ತೋರಿಸಿದ್ದಾರೆ. ಈಗ 465 ಕೋಟಿ ಕಾಮಗಾರಿ ಇಲ್ಲ ಆಗಿದೆ ಕೊಡ್ತಾರೆ ಗೊತ್ತಿಲ್ಲ.
ಮಾಯ ಆಗಲಿಲ್ಲ, ಎಲ್ಲ ಆಗಿದೆ ಗೊತ್ತಿಲ್ಲ. ಇನ್ನು ಕೇಳಬೇಕಷ್ಟೇ. CBI ತನಿಖೆ ಆಗೋದು ಖಂಡಿತ ಒಳ್ಳೆಯದು. ತನಿಖೆ ಆದ ಕಂಪ್ಲೀಟ್ ಪರಿಪೂರ್ಣವಾದ ವಿಷಯ ಹೊರ ಬರ್ತದೆ. ಎಷ್ಟು ಲಪಡ ಆಗಿದೆ, ಎಷ್ಟು ಗೋಲ್ಮಾಲ್ ಮಾಡಿದ್ದಾರೆ, ಕಂಪ್ಲೀಟ್ ಇದಾಗಬೇಕು. ಮತ್ತು ಆದ ಕಾಮಗಾರಿಗಳು, ತಪ್ಪಾದ ಕಾಮಗಾರಿಗಳೇ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಯಾಕಂದರೆ ರೈತರ ದುಡ್ಡಿದ್ದು ವರ್ಲ್ಡ್ ಬ್ಯಾಂಕಿಂದ ಕೊಟ್ಟೋದಾದ್ರು ನಾಳೆ ಸೆಸ್ ಕೊಟ್ಟೋದು ನಾವಲ್ವಾ. ಈಗಾಗಲೇ ಈ ಹಗರಣದ ತನಿಖೆಗೆ ಆಗ್ರಹಿಸಿ KC ಶೆಟ್ಟಿ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ನ್ಯಾಯಾಲಯ ಈ ಬಗ್ಗೆ ಸರ್ಕಾರಕ್ಕೆ ನೋಟಿಸ್ ಕೂಡ ನೀಡಿದೆ. ಈ ಭಾರೀ ಹಗರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸುತ್ತಾ ಅಥವಾ ಗುತ್ತಿಗೆದಾರ ಸ್ನೇಹಿತರ ರಕ್ಷಣೆಗೆ ಮುಂದಾಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ಮುಖ್ಯಮಂತ್ರಿ ಸದಾನಂದ ಗೌಡ್ರು ಇದೇ ಕ್ಷೇತ್ರವನ್ನ ಪ್ರತಿನಿಧಿಸಿ ಸಂಸದರಾಗಿದ್ದವರು. ಆ ವೇಳೆ ಈ ಯೋಜನೆಯ ಸಮಸ್ಯೆ ಪರಿಹಾರಕ್ಕೆ ಅವರು ಸಾಕಷ್ಟು ಭರವಸೆಗಳನ್ನು ಕೊಟ್ಟಿದ್ರು. ಹಾಗಾಗಿ ಮುಖ್ಯಮಂತ್ರಿಗಳೇ, ಈ ಯೋಜನೆ ಬಗ್ಗೆ ನಿಮಗೆ ವಿವರ ಎಲ್ಲ ಗೊತ್ತಿದೆ. ಈ ವಾರಾಹಿಗೆ ಬಡಿದಿರುವ ವಾತಕ್ಕೆ ಒಂದು ಸೂಕ್ತ ಪರಿಹಾರ ಕೊಡಿ. ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ. ಜೊತೆಗೆ ಜನರನ್ನ ಈ ಸಂಕಷ್ಟದಿಂದ ಪಾರು ಮಾಡಿ ಅನ್ನೋದೇ ನಮ್ಮೆಲ್ಲರ ಕೋರಿಕೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.